ಸರ್ಕಾರಿ ವೈದ್ಯಕೀಯ ಕಾಲೇಜು ಸ್ಥಾಪನೆಯಾಗಿ ನಿರ್ದಿಷ್ಟ ಹೋರಾಟ ಧರಣಿಯಲ್ಲಿ ಹೋರಾಟಗಾರರು ಅಸ್ವಸ್ಥರಾಗಿದ್ದಾರೆ. ಓಕೆ ಸರ್, ಬನ್ನಿ ಸರ್. ಒಂದು ಚೂರು ಇಲ್ಲಿ ಒಬ್ಬರು ಸರ್ ಎಲ್ಲಿ ಡಿಸ್ಟ್ರಿಕ್ಟ್ ಹಾಸ್ಪಿಟಲ್ ಸರ್? ಹಾಂ, ಡಿಸ್ಟ್ರಿಕ್ಟ್ ಹಾಸ್ಪಿಟಲ್. ಅಲ್ಲ 3 ಜನ ಅದಾರ ಸಾಕು ಸರ್. 3 ಜನ ಅದಾರ ಹೋರಿ. ಸುಮ್ಮನೆ ಉಟ್ರು ಬೇಡ. ಅಲ್ಲ ಕೂಡ್ರಿ ಅವ್ರು ನೀವು ಒಳಗೆ ಅಲ್ಲ ಅವ್ರು ಏನು ಹಚ್ಚಾರನ್ರದ ಏನ್ರ ಬಾ 1 ಮಿನಿಟ್. ಗೌರ್ಮೆಂಟ್ ಕಾಲೇಜ್ ಆಗ್ಬೇಕಂತೇಳಿ. ಗೌರ್ಮೆಂಟ್ ಮೆಡಿಕಲ್ ಕಾಲೇಜು ಅದನ್ನು ಪ್ರೈವೇಟ್ನಾಗ ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್ ಅಂತೇಳಿ 50-50 ಅರ್ಧ ಪ್ರೈವೇಟ್ ಅರ್ಧ ಗೌರ್ಮೆಂಟ್ ಅಂತ ಮಾಡಕೊಂಡ್ರೆ ಅದ್ರದ್ದು ದರಿ ಪೂರ್ತಿ ಗೌರ್ಮೆಂಟ್ ಆಗಬೇಕು. ಗೌರ್ಮೆಂಟ್ ಆದರೆ ಎಲ್ಲರಿಗೂ ಅನುಕೂಲ ಆಗ್ತದೆ. ನಾಳೆ ಅರ್ಧ ಪ್ರೈವೇಟ್ ಆಗ್ತದೆ ಮತ್ತೆಲ್ಲ ಮೆಡಿಕಲ್ ಕಾಲೇಜ್ ಅದೇ ಜಿಲ್ಲೆಗೆ ಒಂದು ಆಲ್ರೆಡಿ 2 ಅದಾವ ಪ್ರೈವೇಟ್. ಈಗ 1 ಆಗ್ಬೇಕಂತೇಳಿ ಮಾಡೋದು ಗೌರ್ಮೆಂಟ್, ಅದ್ರ ದರಿ ಇರೋದು. ನಮ್ಮ ಸರ್ಕಾರಿ ವೈದ್ಯಕೀಯ ಕಾಲೇಜು ನಮ್ಮ ವಿಜಯಪುರದಲ್ಲಿ ಆಗಬೇಕು ಅಂಥೇಳಿ ನಾವು 4ನೇ ದಿವಸ ಇವತ್ತು ವೈದ್ಯಕೀಯ ಕಾಲೇಜು ಹೋರಾಟ ಸಮಿತಿ ವತಿಯಿಂದ ಉಗ್ರವಾದಂಥ ಅನಿರ್ದಿಷ್ಟ ಹೋರಾಟ ಹಮ್ಮಿಕೊಂಡಿದ್ದ ಸಮಯದಲ್ಲಿ ಇವರು ಮಲ್ಲಿಕಾರ್ಜುನ ಹುಚ್ಚಪ್ಪ ಬಟಗಿಯವರು ಮೂರ್ಛೆ ಹೋಗಿ ಬಿದ್ದಿದ್ದರಿಂದ ಸರ್ಕಾರಿ ಆಸ್ಪತ್ರೆಯಲ್ಲಿ ಇವರನ್ನು ತುರ್ತು ಘಟಕದಲ್ಲಿ ಚಿಕಿತ್ಸೆ ನೀಡಲಾಗುತ್ತದೆ. ಇಲ್ಲಿವರೆಗೆ ಪೂರ ಮೂರ್ಛೆ ಹೋಗಿ 1 ತಾಸು ಪ್ರಜ್ಞೆ ಇರಲಿಲ್ಲ. ಈಗ ಪ್ರಜ್ಞೆ ಆಗಿದೆ. ಆದರೆ ಎಲ್ಲ ನ್ಯೂಸ್ ಮಾಧ್ಯಮದವರು ಇಲ್ಲಿ ಸರ್ಕಾರಿ ಆಸ್ಪತ್ರೆಯಲ್ಲಿ ಇವರೇನು ಚಿಕಿತ್ಸೆ ಪಡಿತಾ ಇದ್ದಾರೆ ಅವರ ಸವಿಸ್ತಾರ ಮಾಹಿತಿ ಪಡೆಯಲು ವಿನಂತಿ. ಇದು ಇವ್ರಿಗೆ ಏನಾದರೆ ಅನಾಹುತ ಏನಾದರೂ ಒದಗಿದರೆ ಇಲ್ಲಿ ವಿಜಯಪುರ ಜಿಲ್ಲೆ ಜನಪ್ರತಿನಿಧಿಗಳು ಮತ್ತು ಸರ್ಕಾರಿ ಹೊಣೆಗಾರರಾಗುತ್ತದೆ. ಎಲ್ಲ ಮಾಧ್ಯಮ ಮಿತ್ರರಿಗೆ ಮಾಹಿತಿ ನೀಡುತ್ತಿದ್ದೇನೆ. ತಕ್ಷಣ ನೀವು ಸರ್ಕಾರಿ ಆಸ್ಪತ್ರೆ ತುರ್ತು ನಿಗಾ ಘಟಕದಲ್ಲಿ ಇವರನ್ನು ಅಡ್ಮಿಟ್ ಮಾಡಿದ್ದೇವೆ.
ಸಲೈನ್ ಹಚ್ಚಿದ್ದಾರೆ. ಮೂರ್ಛೆ ಹೋಗಿ ಬಿದ್ದಿದ್ದರಿಂದ ಇಲ್ಲಿ 108 ವಾಹನದಲ್ಲಿ ಬಂದು ತುರ್ತು ಚಿಕಿತ್ಸೆ ಮಾಡಿಸಿ ಇಲ್ಲಿ ತುರ್ತು ನಿಗಾ ಘಟಕದಲ್ಲಿ ಅಡ್ಮಿಟ್ ಮಾಡಿದ್ದಾರೆ ಎಂದು ಮಾಧ್ಯಮ ಮಿತ್ರರಿಗೆ ಮಾಹಿತಿ ನೀಡುತ್ತಿದ್ದೇನೆ. ಧನ್ಯವಾದಗಳು. ಎತ್ 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 ಬಟ್ಗಿ ಸರ್ ಪೂರಾ ಮೈ ತಂಪಾಗ್ಯದ್ರಿ. ಶುಗರ್ ಡೌನ್ ಆಯ್ತು. ಕುಲಕರ್ಣಿ ಅವ್ರು ಬರ್ರಿ. ಏ ಬೇಡ ಕುಲಕರ್ಣಿ ಬರ್ರಿ. ನಮ್ಮ ಗಾಡಿ ಹತ್ರ ತೊಗೊಂಡ್ಬರ್ತಿದ್ದೆ. ಬೇಡ ಸರ್ಕಾರಿ ಆಸ್ಪತ್ರೆಗೆ ಬಟ್ಟಿಗೆಯವರನ್ನು 108 ವಾಹನದಲ್ಲಿ ಕರೆದುಕೊಂಡು ಬಂದಿದ್ದು, ಇಷ್ಟರಲ್ಲೇ ತುರ್ತು ಘಟಕದಲ್ಲಿ ಚಿಕಿತ್ಸೆ ಸಲುವಾಗಿ ತುರ್ತು ಘಟಕಕ್ಕೆ ಬಂದಿವೆ. ಅರ್ಜೆಂಟ್ ಮಾಡಿಸ್ತು ಇವ್ರ ಹೆಸರು ಏನು ಹೇಳಿ ಮಾಡಿಸ್ತು.